ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾನು ಉದ್ದಿನ ಬೇಳೆ ಉಂಡೆ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು ಅರ್ಧ ಕೆಜಿ ಉದ್ದಿನ ಬೇಳೆ ತೊಗೊಂಡಿದ್ದೇನೆ. ನಿಮಗೆ ಉದ್ದಿನ ಕಾಳು ಸಿಕ್ಕರೂ ಪರವಾಗಿಲ್ಲ ಫ್ರೆಂಡ್ಸ್. ಇದನ್ನೊಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಈ ರೀತಿ ಪ್ರೆಸ್ ಮಾಡಿ ಅದರ ಧೂಳನ್ನೆಲ್ಲ ತೆಗಿಬೇಕು ಫ್ರೆಂಡ್ಸ್. ಈ ರೀತಿ ನೀಟಾಗಿ ಅದರಲ್ಲಿ ಧೂಳಿರ್ಬೋದು, ಒಟ್ಟಿರ್ಬೋದು, ಏನಾದರೂ ಇದ್ದರೆ ಈ ಕಾಟನ್ ಬಟ್ಟೆಯಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಸ್ವಚ್ಛ ಮಾಡಿರುವಂಥ ಉದ್ದಿನ ಬೇಳೆನ ಒಂದು ಬಾಣಲೆಗೆ ಹಾಕ್ಕೊಂಡು ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ಅದು ನಿಧಾನಕ್ಕೆ ಅದರ ಬಣ್ಣ ಚೇಂಜ್ ಮಾಡ್ಕೋಬೇಕು ಫ್ರೆಂಡ್ಸ್. ಅಂದರೆ ಭಾಳ ಬ್ರೌನ್ ಆಗೋದು ಬೇಡ, ವೈಟ್ ಕಲರ್ ಹೋಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಒಂದು 5ರಿಂದ 10 ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಫ್ರೈ ಮಾಡಿಕೊಂಡ ಉದ್ದಿನ ಬೇಳೆನ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಈಗ ಒಂದು 2 ಏಲಕ್ಕಿನ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೇನೆ ನಾನು. ಸಾಮಾನ್ಯವಾಗಿ ಈ ಉದ್ದಿನ ಬೇಳೆ ಉಂಡೆ ಪ್ರೋಟೀನ್ ಯುಕ್ತವಾದ ಉಂಡೆ ಫ್ರೆಂಡ್ಸ್. ಇದನ್ನು ಬೆಳೆಯುವ ಮಕ್ಕಳಿಗೆ ಕೊಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದರಲ್ಲಿ ಉದ್ದಿನ ಬೇಳೆ ಇರ್ಬೋದು, ಬೆಲ್ಲ ಇರ್ಬೋದು, ತುಪ್ಪ ಇರ್ಬೋದು, ಇದೆಲ್ಲ ಆರೋಗ್ಯಕ್ಕೆ ಬೆಳೆಯುವ ಮಕ್ಕಳಿಗೆ ಬೇಕಾಗಿರುವಂಥ ಆಹಾರ. ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಫ್ರೈ ಮಾಡಿರುವಂಥ ಉದ್ದಿನ ಬೇಳೆನ ಹಾಕ್ಕೊತೇನೆ. ಆದರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಅದನ್ನು ರುಬ್ಕೋಬೇಕು ಫ್ರೆಂಡ್ಸ್. ಈಗ ನೈಸಾಗಿ ರುಬ್ಬಿರುವಂಥ ಉದ್ದಿನ ಬೇಳೆ ಹಿಟ್ಟನ್ನು ಒಂದು ಸ್ಟೀಲ್ ಸ್ಟೇನರಲ್ಲಿ ಹಾಕಿ ನಾನೀಗ ಸಾನಿಸ್ಕೊತಿದ್ದೇನೆ. ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ದಪ್ಪದೇನಾದರೂ ಉದ್ದಿನ ಬೇಳೆ ಇರ್ಬೋದು ಅಂತ ಈ ರೀತಿ ಸಾನಿಸ್ಕೊತಿದ್ದೇನೆ ಫ್ರೆಂಡ್ಸ್. ಹಾಗೇನದು ಇದ್ದರೆ ಮತ್ತೊಂದು ಸಲ ಮಿಕ್ಸಿ ಜಾರಿಗೆ ಹಾಕಿ ನಾವು ರುಬ್ಕೋಬೋದು. ಈಗ ಸ್ವೀಟ್ ಇಷ್ಟಪಡೋರಿದ್ದರೆ ನೀವು ಅರ್ಧ ಕೆ ಜಿ ಉದ್ದಿನ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ಹಾಕ್ಕೋಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್. ಈಗ ನಾನು ಅದಕ್ಕಿಂತ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಬೆಲ್ಲನ ತಗೊಂಡು ಅದನ್ನು ಕೂಡ ಒಂದು ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊತೇನೆ ಫ್ರೆಂಡ್ಸ್. ಈಗ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿರುವಂಥ ಬೆಲ್ಲನ ಈಗ ಉದ್ದಿನಬೇಳೆ ಹಿಟ್ಟಿಗೆ ಹಾಕ್ಕೊತಿದ್ದೇನೆ. ಆದರೆ ನಾವು ಕೈಯಲ್ಲಿ ಮಿಕ್ಸ್ ಮಾಡಿದರೂ ಉದ್ದಿನಬೇಳೆ ಹಿಟ್ಟು ಮತ್ತು ಬೆಲ್ಲ ಒಂದಕ್ಕೊಂದು ಸರಿಯಾಗಿ ಹೊಂದ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಒಂದು ಸಣ್ಣ ಸಣ್ಣ ಉಂಡೆಗಳು ಏನಾದರೂ ಬೆಲ್ಲದ್ದು ಸಿಗ್ಬೋದು. ಅದಕ್ಕೋಸ್ಕರ ಅದನ್ನು ಒಂದು ಸಲ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ನಾನು ಮತ್ತೊಂದು ಸಲ ಇದನ್ನೆಲ್ಲ ಮಿಶ್ರಣ ಮಾಡ್ಕೊತೇನೆ. ಸ್ವಲ್ಪ ಪ್ರೊಸೀಜರ್ ಲಾಂಗ್ ಆದರೂ ಆರೋಗ್ಯಕ್ಕೆ ಬೇಕಾಗಿರುವಂಥ ಉಂಡೆ ಫ್ರೆಂಡ್ಸ್. ಈಗ ಮಿಕ್ಸಿ ಜಾರಿಗೆ ಒಂದು ಅರ್ಧ ಹಾಕ್ಕೊಂಡು ಇದನ್ನು ಈ ರೀತಿ ನೈಸಾಗಿ ಪೌಡ್ರ್ ಮಾಡ್ಕೊತೇನೆ. ಮತ್ತು ಬೆಲ್ಲ ಮತ್ತು ಉದ್ದಿನಬೇಳೆ ಹಿಟ್ಟು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ. ನೀವು ವಿಡಿಯೋದಲ್ಲಿ ನೋಡಿದಿರಿ ಫ್ರೆಂಡ್ಸ್. ಇದೇ ರೀತಿ ಎಲ್ಲ ಹಿಟ್ಟನ್ನು ಒಂದು ಸಲ ಮಿಕ್ಸಿ ಜಾರಿಗೆ ಹಾಕ್ಕೊತೇನೆ ನಾನು. ಈಗ ನಮಗೆ ಬೇಕಾಗಿರುವಂಥ ಉದ್ದಿನಬೇಳೆ ಹಿಟ್ಟು ಅಂತೂ ರೆಡಿ ಆಯಿತು ಫ್ರೆಂಡ್ಸ್. ಈಗ ಅದಕ್ಕೆ ನೀವು ಯಾವುದೇ ನಟ್ಸ್ ಬೇಕಂದರೂ ಹಾಕ್ಕೋಬೋದು. ನಾನು ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಹಾಕ್ಕೊತಿದ್ದೇನೆ. ತುಪ್ಪ ಇಷ್ಟೇ ಮೆಜರ್ಮೆಂಟ್ ಅಂತ ಹೇಳೋದಕ್ಕೆ ಬರೋದಿಲ್ಲ, ಯಾಕಂದರೆ ನಿಮಗೆ ಕೈಯಲ್ಲಿ ಅದು ಉಂಡೆ ಮಾಡುವ ಅದಕ್ಕೆ ಬರಬೇಕು ಫ್ರೆಂಡ್ಸ್. ನಾನಂತೂ ಒಂದು 50 ಗ್ರಾಮ್ ತುಪ್ಪನ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಅಂದರೆ ಅದು ಉಂಡೆ ಮಾಡೋದಕ್ಕೆ ಅಷ್ಟು ತುಪ್ಪ ಬೇಕು ಫ್ರೆಂಡ್ಸ್. ಈಗ ಕೈಯಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಾಡಿಟ್ರೆ ನೀವು ಒಂದು 15 ದಿವಸ ಆದರೂ ಡಬ್ಬದಲ್ಲಿ ಏನಾಗೋದಿಲ್ಲ ಫ್ರೆಂಡ್ಸ್. ನಿಮ್ಮ ಕೈಯಲ್ಲಿ ಉಂಡೆ ಮಾಡುವ ಅದಕ್ಕೆ ಬರುವವರೆಗೆ ನೀವು ಅದಕ್ಕೆ ಸ್ವಲ್ಪನೇ ತುಪ್ಪನ ಹಾಕ್ಕೋಬೇಕು ಫ್ರೆಂಡ್ಸ್. ಸಾಮಾನ್ಯವಾಗಿ ನಾವು ಉದ್ದಿನ ಬೇಳೆನ ದೋಸೆ, ಇಡ್ಲಿ ಇರ್ಬೋದು, ಒಗ್ಗರಣೆಗೆ ಅಷ್ಟೇ ಯೂಸ್ ಮಾಡ್ತೇವೆ. ಆದರೆ ಈ ರೀತಿ ಉಂಡೆ ಮಾಡಿ ಕೊಟ್ಟರೆ ಅಂತೂ ಮಕ್ಕಳಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ನಾನು ಮಾಡೋ ವಿಡಿಯೋ ಏನಾದರೂ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದನ್ನು ಉಂಡೆ ಮಾಡಬೇಕಂದ್ರೆ ಸ್ವಲ್ಪ ಪ್ರೆಸ್ಸಾಗಿ ಇದನ್ನು ಉಂಡೆ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಅದು ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಟಾಗಿ ಇದನ್ನು ಉಂಡೆ ಮಾಡ್ಕೋಬೇಕು.
ನೋಡಿದಿರಲ್ಲ ಫ್ರೆಂಡ್ಸ್, ವಿಡಿಯೋದಲ್ಲಿ ನಾನು ಯಾವ ರೀತಿ ಉಂಡೆ ಮಾಡ್ತಿದ್ದೇನಂತ ಆ ರೀತಿ ಟೈಟಾಗಿ ಸ್ವಲ್ಪ ಉಂಡೆನ ಮಾಡ್ಕೋಬೇಕು ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಇಲ್ಲಿ ಅರ್ಧ kg ಉದ್ದಿನ ಬೇಳೆ, ಒಂದು ಅರ್ಧ kgಗಿಂತ ಸ್ವಲ್ಪ ಕಡಿಮೆ ಬೆಲ್ಲ ಮತ್ತು ಒಂದು 50 ಗ್ರಾಮಷ್ಟು ತುಪ್ಪ ಹಾಕಿ ನಾನು ಇಷ್ಟು ಉಂಡೆನ ರೆಡಿ ಮಾಡಿದ್ದೇನೆ ಫ್ರೆಂಡ್ಸ್. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ.